ನಮಸ್ತೆ, ನಾನು ಬಸವರಾಜು. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾಕಂದರೆ ಸುಮಾರು 140 ಶಾಸಕರು, ಇನ್ನುಳಿದಂತೆ ವಿಧಾನ ಪರಿಷತ್ನ ಸದಸ್ಯರನ್ನು ಒಟ್ಟುಗೂಡಿಸಿದ್ರೆ ಸುಮಾರು 200 ಕಾಂಗ್ರೆಸ್ನ ನಾಯಕರು ಪ್ರಮುಖ 3 ಕಾರ್ಯಕ್ರಮಗಳಲ್ಲಿ 3 ಸಭೆಗಳಲ್ಲಿ ಭಾಗವಹಿಸಿದ ಹಾಜರಾತಿಯನ್ನು ನೋಡಿದಾಗ ಸಿದ್ದರಾಮಯ್ಯ ಅವರ ಪರವಾಗಿ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ನೋಡಿ, ನಿಮಗೆ ಮಾರ್ಚ್ 8, ಮಾರ್ಚ್ 9, ಮಾರ್ಚ್ 10, ಮಾರ್ಚ್ 11 4 ದಿನಗಳು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಲೂ ಹೇಳ್ತೀನಿ. ಮಾರ್ಚ್ 8 ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ದೆಹಲಿಗೆ ಹೋಗಿದ್ರು. ದೆಹಲಿಯ ಭೇಟಿಯನ್ನು ಮುಗಿಸ್ಕೊಂಡ್ಬಂದರು. ನಾನು ಯಾರ್ಯಾರ ಜೊತೆಯಲ್ಲಿ ಮಾತಾಡಿದ್ದೀನಿ, ಏನು ಮಾತಾಡಿದ್ದೀನಿ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡಲ್ಲ. ಓಕೆ, ಅಲ್ಲಿಂದ ಬಂದ ಮೇಲೆ ಮಾರನೇ ದಿನ ಡಿನ್ನರ್ ಪಾರ್ಟಿ ಇತ್ತು. ಡಿನ್ನರ್ ಪಾರ್ಟಿಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ದರು, ಎಲ್ಲರನ್ನ ಒಟ್ಟುಗೂಡಿಸಿದ್ರೆ ಅದು ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಎಲ್ಲರನ್ನ, ಶಾಸಕರನ್ನು ಇನ್ಕ್ಲೂಡಿಂಗ್ CM, DCM ಸುಮಾರು 70ರಿಂದ 80 ಮಂದಿ ಮಾತ್ರ ಭಾಗಿಯಾಗಿದ್ದರು. ಅದರಲ್ಲಿ ಶಾಸಕರು ಇದ್ದರು, ವಿಧಾನ ಪರಿಷತ್ ಸದಸ್ಯರು ಇದ್ದರು. 11ನೇ ತಾರೀಕು ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಯಾರಿದ್ರು ಶಾಸಕಾಂಗ ಪಕ್ಷದ ನಾಯಕ? ಸಿದ್ದರಾಮಯ್ಯ ಅವರು. ಅಂದರೆ ಎಷ್ಟು ಜನ ಭಾಗಿಯಾಗಬೇಕಿತ್ತು? ಎಲ್ಲ ಹಾಜರಾತಿ ಇರಬೇಕಿತ್ತು, 137 ಶಾಸಕರು. ಆದರೆ ಅಲ್ಲಿ ಭಾಗಿಯಾಗಿದ್ದು ಕೇವಲ 50ರಿಂದ 60 ಶಾಸಕರು. ಯಾಕೆ? ಮತ್ತೆ ಅಲ್ಲಿ ಗಲಾಟೆ ಆಯಿತು. ಸಚಿವರು ನಮ್ಮನ್ನು ಯಾವ ರೀತಿ ನಡೆಸ್ಕೋತಿದ್ದಾರೆ, IAS ಅಧಿಕಾರಿಗಳು, IPS ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಅನುದಾನದ ವಿಚಾರವೂ ಕೂಡ ಚರ್ಚೆ ಆಯಿತು. ಅಷ್ಟೇ ಅಲ್ಲ, ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಬಹುಪಾಲು ಅಲ್ಲಿ ಭಾಗಿಯಾಗಿದ್ದ ಶಾಸಕರಲ್ಲಿ ಬಹುಪಾಲು ಜನ ಬಯಸಿದ್ರು, ಬೇಡಿಕೆ ಇಟ್ಟರು ಮುಖ್ಯಮಂತ್ರಿಗಳ ಮುಂದೆ. ಇದಾದ ಮೇಲೆ ಈ 2-3 ಭೇಟಿಗಳ ಬಹುಮುಖ್ಯ ಕಾರ್ಯಕ್ರಮಗಳ ಮಧ್ಯೆ ಈ ಬಜೆಟ್ ಮಂಡನೆ ಆಗಿದೆ. ಸದನದಲ್ಲಿ ಶಾಸಕರು ಹೇಗೆ ಮಾತಾಡಬೇಕು ಅದರ ಅರಿವು ಮೂಡಿಸುವಂತಹ ಒಂದು ಕಾರ್ಯಾಗಾರವನ್ನು ಕೂಡ ಸ್ಪೀಕರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರು ಮಾಡಿಸಿದ್ರು. ಆ ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ದು ಅದು BJP JDS ಇಬ್ಬರೂ ಕೂಡ ಬಾಯ್ಕಾಟ್ ಮಾಡಿದರೂ ಕೂಡ ಕಾಂಗ್ರೆಸ್ನ 137 ಶಾಸಕರ ಪೈಕಿ 140 ಶಾಸಕರನ್ನು ಕೊಳ್ಳನ ಬೆಂಬಲಿತರನ್ನು ಸೇರಿಸಿದ್ರೆ ಎಷ್ಟು ಜನ ಭಾಗಿಯಾಗಬೇಕಾಗಿತ್ತು? ಔಟ್ ಇರಬೇಕಿತ್ತು. ಆದರೆ ಸುಮಾರು 70 ಶಾಸಕರು ಮಾತ್ರ ಭಾಗಿಯಾಗಿದ್ದರು. ಈ ಶಾಸಕರು ಭಾಗಿಯಾಗದೇ ಇರೋದಕ್ಕೂ, ಆ ಕಡೆ ಡಿನ್ನರ್ ಪಾರ್ಟಿಯಲ್ಲೂ ಕೂಡ ತುಂಬ ಕಡಿಮೆ ಜನ ಬಂದಿದ್ರು ಅನ್ನೋದಕ್ಕೂ ಈಗ ಹೊಸದೊಂದು ಲೆಕ್ಕ, ಡೈಮೆನ್ಷನ್ ಕೂಡ ಕಾಣಿಸ್ತಿರುವಂಥದ್ದು. ಇದೇ ಸೋಮವಾರ ಒಂದೇ ವಾರದಲ್ಲಿ 2ನೇ ಸಲ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ. ಆದರೆ ಈ ಸಲ ಹೋಗ್ತಿರುವಂಥದ್ದು ಒಬ್ಬರೇ ಅಲ್ಲ, ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಕೂಡ ಹೋಗ್ತಿರುವಂಥದ್ದು. ತೀರಾ ಕೆಲ ತಿಂಗಳುಗಳ ಹಿಂದೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಆ ಸಿದ್ದರಾಮಯ್ಯ ಅವರ ಆಪ್ತನ ಭೇಟಿ ಮಾಡಿದ್ರು. ಅಷ್ಟೇ ಅಲ್ಲ, ಮಹತ್ವದ ಭರವಸೆ ಕೂಡ ಕೊಟ್ಟಿದ್ರು ಅನ್ನುವಂತಹ ಚರ್ಚೆಗಳು ಮಾಧ್ಯಮದಲ್ಲಿ ಆಗಿತ್ತು. ಏನದು? KPCC ಅಧ್ಯಕ್ಷ ಸ್ಥಾನ ನಿಮಗೆ ಸಿಗಲ್ಲ, ಸಿದ್ದರಾಮಯ್ಯ ಅವ್ರ ಜೊತೆಲಿದ್ರೆ ನೀವು ನನ್ನ ಜೊತೆಲಿರಿ, ನಾನು CM ಆದರೆ ನಿಮ್ಮನ್ನು KPCC ಅಧ್ಯಕ್ಷನನ್ನಾಗಿ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ರು ಅನ್ನುವಂತಹ ಚರ್ಚೆಗಳೇನೆಲ್ಲ ಆಗಿತ್ತು, ವಿಶ್ಲೇಷಣೆಗಳು ಕೇಳಿ ಬಂದಿದ್ವು. ಇದರ ಮಧ್ಯೆ MB ಪಾಟೀಲ್ ಈಗ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಹೋಗ್ತಿದ್ದಾರೆ. ಈ ಮಧ್ಯೆ KPCC ಅಧ್ಯಕ್ಷ ಸ್ಥಾನದ ದೊಡ್ಡ ನಿರೀಕ್ಷೆಯಲ್ಲಿ ಅಹಿಂದಾದ ಮುಂದಿನ ಸಾರಥಿ ಸತೀಶ್ ಜಾರಕಿಹೊಳಿ ಅವರು ದೊಡ್ಡ ಗೇಮ್ ಪ್ಲಾನ್ ಮಾಡಿಕೊಂಡು ದೆಹಲಿಗೂ ಹೋಗಿ ಬಂದಿದ್ರು. ನೋ ಡೌಟ್ KPCC ಅಧ್ಯಕ್ಷ ಸ್ಥಾನ ಖಾಲಿ ಆದರೆ ಅಲ್ಲಿಗೆ ಬಂದು ಕೂರೋದು. ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಜೋರಾಗಿ ಕೇಳ್ತಿದೆ, ಬಹುಪಾಲು ಅವರು ಆಯ್ಕೆ ಆಗಬಹುದು. ಇದರ ಮಧ್ಯೆ ಅಲ್ಲಿ MB ಪಾಟೀಲ್ರ ಹೆಸರನ್ನು ಅಥವಾ ಪಂಚಮಸಾಲಿ ಸಮುದಾಯದ ನಾಯಕಿಯೊಬ್ಬರನ್ನು ಎಳೆದು ತರುವ ಪ್ರಯತ್ನಗಳ ಭಾಗವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಆಪ್ತನನ್ನು ಆಪರೇಷನ್ ಮಾಡಿದ್ರ? ಮೇಲ್ನೋಟಕ್ಕೆ ಈಗ ಮಾಧ್ಯಮಗಳಲ್ಲಿ ಹೇಳುವಂಥದ್ದು ಒಂದೇ ವಿಚಾರ. ನೀರಾವರಿ ಯೋಜನೆಗಳ ಒಂದಷ್ಟು ವ್ಯಾಜ್ಯಗಳೇನಿದೆ ಅದನ್ನು ಬಗೆಹರಿಸಲಿಕ್ಕೆ ಮತ್ತು ಒಂದಷ್ಟು ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ಕೇಂದ್ರದ ಮೂಲಕ ನಾವು ಹೋಗ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದೇನೇ ಇರಬಹುದು. ಆದರೆ MB ಪಾಟೀಲ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತಷ್ಟು ಹತ್ತಿರವಾಗ್ತಿದ್ದಾರೆ ಅನ್ನೋದು ಒಂದು ಕಡೆ ಆದರೆ, ಶಾಸಕರ ಗಣನೀಯ ಭಾಗಿಯಾಗುವ ಒಂದು ವಿಚಾರ ಏನಿದೆ
ಗೈರು ಹಾಜರಾಗ್ತಿರುವಂತಹ ಸಂಗತಿ ಏನಿದೆ ಇದು ಸರ್ಕಾರಕ್ಕೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸಮಸ್ಯೆ ಆಗಬಹುದು. ಸರ್ಕಾರ ಅಂದರೆ ಸಿದ್ದರಾಮಯ್ಯ ಅವರು. ಒಂದು ಇದನ್ನೇ ಎರಡು ರೀತಿಯಲ್ಲಿ ನಾವು ಅಂದಾಜು ಮಾಡಬಹುದು. ಒಂದು, ಶಾಸಕರು ಸಿದ್ದರಾಮಯ್ಯ ಅವರ ಬಗ್ಗೆ ವಿಶ್ವಾಸವನ್ನು ಇಟ್ಕೊಳ್ತಿಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರ ಕಡೆಗೆ ವಾಲ್ತಿದ್ದಾರೆ ಅಂತ ನೋಡೋದಾದರೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಗೋಸ್ಕರ ಇಂಥದ್ದೊಂದು ಗೇಮ್ ಪ್ಲಾನ್ ನಡೀತಿರಬಹುದು. ಸೀನಿಯರ್ ಲೀಡರ್ಸ್ ಮಾತಾಡ್ತಾರೆ, ಶಾಸಕಾಂಗ ಸಭೆಯಲ್ಲಿ ಗಲಾಟೆ ಮಾಡ್ತಾರೆ ಅಂದರೆ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಹೋಗಬೇಕು. ಯಾರು ಕೊಡಬಹುದು? KPCC ಅಧ್ಯಕ್ಷರು ಈಗ ಡೆಲ್ಲಿಗೆ ಹೋಗ್ತಾರೆ, ಅವರೇ ಕೊಡಬಹುದು. ಏನಾಗ್ತಿದೆ ರಾಜ್ಯದಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ, ಸರ್ಕಾರದಲ್ಲಿ? ಶಾಸಕರು ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಮಧ್ಯೆ ತಾಳಮೇಳ ಸರಿ ಹೊಂತಿಲ್ಲ. ಜೂನಿಯರ್ಸ್ ಕೂಡ ನಾವು ಗೆದ್ದಿದ್ದೀವಿ, ಸಚಿವ ಸಂಪುಟ ಪುನರ್ರಚನೆ ಆದರೆ ಕನಿಷ್ಠ 5 ಜನ ನಮ್ಮನ್ನು ಪರಿಗಣಿಸಬೇಕು ಅಂತ ಅವರು ಬೇಡ್ತಿರೋ ಸಂದರ್ಭದಲ್ಲಿ 3 ಸಲ 5 ಸಲ ಗೆದ್ದಂತಹ ಶಾಸಕರು ಇದುವರೆಗೂ ಸಚಿವರೇ ಆಗದಿರುವಂಥವರು ನಮಗೂ ಕೂಡ ಅವಕಾಶ ಬೇಕು ಅಂತ ಮಹತ್ವದ ಮೀಟಿಂಗ್ ಮಾಡಿರುವಂಥದ್ದು. BK ಹರಿಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ, ದೆಹಲಿ ಮಟ್ಟದಲ್ಲಿ ಬಹುದೊಡ್ಡ ಚೌಕಾಶಿ ಮಾಡಬಲ್ಲಂತಹ ನಾಯಕರು ಒಟ್ಟುಗೂಡಿ ಒಂದು ಪ್ಲಾನ್ ಮಾಡ್ತಿರುವಂಥದ್ದು. ಈ ಎಲ್ಲ ಸೂಕ್ಷ್ಮಗಳನ್ನು ನೋಡಿದಾಗ DK ಶಿವಕುಮಾರ್ ಅವರು ದೊಡ್ಡ ಪ್ಲಾನಲ್ಲಿ ಹೋಗಿದ್ರೆ, ಅದಕ್ಕಿಂತ ದೊಡ್ಡ ಪ್ಲಾನಲ್ಲಿ ಸಿದ್ದರಾಮಯ್ಯ ಅವರ ಬಣ ಕೂಡ ಒಂದು ವರ್ಕೌಟ್ ಮಾಡ್ತಿದೆ. ಅದು ವ್ಯೂಹನೋ ರಣತಂತ್ರನೋ ಏನೇ ಇರಬಹುದು. ಆದರೆ ಅಹಿಂದ ಸರ್ಕಾರವನ್ನು ಇಳಿಸುವಂಥದ್ದು, ಸಿದ್ದರಾಮಯ್ಯ ಅವರನ್ನು ಇಳಿಸುವಂಥದ್ದು ಎಷ್ಟು ಕಷ್ಟವೋ ಅಷ್ಟೇ ದೊಡ್ಡ ಕಷ್ಟ KPCC ಅಧ್ಯಕ್ಷ ಸ್ಥಾನ ಖಾಲಿಯಾಗುವಂಥದ್ದು. ಜೊತೆಲಿ ಆ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಏತರ ನಾಯಕರು ಯಾರಾದರೂ ಬಂದು ಕೂರುವಂಥದ್ದು ಕೂಡ ಸುಲಭದ ಮಾತಲ್ಲ. ಒಂದು MB ಪಾಟೀಲ್ರೇನಾದರೂ ಆಪರೇಷನ್ ಆಗಿದ್ದರೆ DK ಶಿವಕುಮಾರ್ ಅವರ ಒಂದಷ್ಟು ಪ್ರಭಾವಗಳಿಗೆ, ಪ್ರಲೋಭನೆಗಳಿಗೆ ಹುದ್ದೆ ಸಿಗುತ್ತೆ ದೊಡ್ಡದು ಅನ್ನೋದು ಯೋಚನೆ ಮಾಡಿದರೆ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗಬಹುದು. ಮುಂದಿನ ಚುನಾವಣೆಯಲ್ಲಿ ಸೋಲು ಗೆಲ್ಲುವಂತಹ ಲೆಕ್ಕಾಚಾರ, ಆ ಹಣೆಬರಹವನ್ನು ಕೂಡ ಅಹಿಂದ ವರ್ಗ ಬದಲಿಸಬಹುದು. ಯಾಕಂದರೆ ಅವರ ಕ್ಷೇತ್ರದಲ್ಲಿ ಕೂಡಕ್ಕಲಿಗ ಲಿಂಗಾಯತರು ಎಷ್ಟು ಜನ ಇದ್ದಾರೆ, ಯಾರ ಬಲದಿಂದ, ಯಾರ ಮತವರ್ಗದಿಂದ ಗೆದ್ದು ಬರ್ತಿದ್ದಾರೆ ಗೊತ್ತಾಗಬೇಕಿದೆ. ವಿಶೇಷ ಅಂದರೆ ಅವರ ಜಿಲ್ಲೆಯಲ್ಲೇ ಯತ್ನಾಳ್ರ ಗೆಲುವು ಕೂಡ ಯಾರ ಮತಗಳನ್ನು ನಿರ್ಧರಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದೇನೇ ಇರಲಿ, ಸದ್ಯಕ್ಕಂತೂ DK ಶಿವಕುಮಾರ್ ಅವರು CM ಸ್ಥಾನದಲ್ಲಿ ಕೂರುವಂತಹ ಸಾಧ್ಯತೆಗಳು ತುಂಬ ವಿರಳ. ಸಾಧ್ಯ ಇಲ್ಲ. ಮಾರ್ಚ್ 31ರೊಳಗಾಗತ್ತೆ, ಅದು ಸುಲಭದ ಮಾತಲ್ಲವೇ ಅಲ್ಲ. ಆದರೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಇರ್ತಾರೆ ಅನ್ನುವಂತಹ ವಾದ ಏನಿದೆ, ಇದನ್ನು ಯಾರು ಬೇಕಾದರೂ ಒಪ್ಪಬಹುದು. ಇದು ಲೆಕ್ಕ. ದೆಹಲಿಗೆ ಹೋಗಿ ಇವರು ಎಲ್ಲ ರೀತಿಯ ಕಸರತ್ತುಗಳನ್ನು DK ಶಿವಕುಮಾರ್ ಅವರು ಮಾಡಬಹುದು. ಫೈನಲಿ ಹೈಕಮಾಂಡ್ ದೊಡ್ಡ ನಿರ್ಧಾರವನ್ನು, ಅಹಿಂದ ನಾಯಕನನ್ನು ಕೆಳಗಿಳಿಸುವಂತಹ ದುಡುಕಿನ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.